ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ವೀಕ್ಷಕರಲ್ಲಿ ಅತಿ ಹೆಚ್ಚು ಒಂದು ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡಿರೋವಂಥ ಒಂದು ಸೀರಿಯಲ್ ಅಂತ ಅಂದರೆ ಅದು ಜಗದ್ದಾತ್ರಿ ಸೀರಿಯಲ್ಲು. ಈ ಒಂದು ಸೀರಿಯಲ್ನಲ್ಲಿ ಅತಿ ಹೆಚ್ಚು ಕೂಡ ತಾರಾ ಬಳಗ ಕೂಡ ಆ್ಯಕ್ಟ್ ಮಾಡಿದೆ. ಅದರಲ್ಲೂ ಕೂಡ ಇವಾಗ ರೀಸೆಂಟಾಗಿ ಒಂದು ಪ್ರೋಮೋ ಕೂಡ ಬಿಡುಗಡೆಯಾಗಿದೆ ಜಗದ್ದಾತ್ರಿ ಸೀರಿಯಲ್ನಲ್ಲಿ. ಈ ಜಗದ್ದಾತ್ರಿ ಸೀರಿಯಲ್ನಲ್ಲಿ ಪ್ರೋಮೋ ಕೂಡ ನೋಡ್ತಾ ಇದ್ದರೆ ಮೈ ಜುಮ್ ಅನ್ನಿಸ್ತಾ ಇದೆ. ಯಾಕೆ ಅಂತ ಅಂದರೆ ಇದು ಒಂದು ಎಂಟ್ರಿ ಕೊಡ್ತಾರೋದು ನೋಡ್ತಾ ಇದ್ರೆ ಇದು ತುಂಬಾ ರಗಡ್ಡಾಗಿರೋ ಸೀರಿಯಲ್ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತ ಅಂದರೆ ಮೋಕ್ಷಿತಾ ಪೈ ಅಂತಂದರೆ ತುಂಬಾ ಇನ್ನೋಸೆಂಟ್ ಹುಡುಗಿ, ಹಾಗೆ ಇನ್ನೋಸೆಂಟಾಗಿ ಪಾತ್ರ ಕೂಡ ನಿರ್ವಹಿಸಿರ್ತಾರೆ. ಅದು ಅಲ್ಲದೆ ಇವರು ಪಾರು ಸೀರಿಯಲ್ನಲ್ಲಿ ಅತಿ ಹೆಚ್ಚು ಪ್ರೇಕ್ಷಕರನ್ನು ಮನವೊಲಿಸಿರ್ತಾರೆ, ಹಾಗೆ ಅತಿ ಹೆಚ್ಚು ಜನಪ್ರಿಯ ಕೂಡ ಗೊಂಡಿರ್ತಾರೆ. ಅದೇ ರೀತಿ ನಮ್ಮ ವಿಜಯ್ ಸೂರ್ಯ ಅವರು ಕೂಡ ರಗಡ್ಡಾಗಿ ಕೂಡ ಎಂಟ್ರಿ ಕೊಡ್ತಾರೆ. ಇದನ್ನು ನೋಡಿ ಎಲ್ಲರೂ ಕೂಡ ತುಂಬಾ ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಅದು ಅಲ್ಲದೆ ವಿಜಯ್ ಸೂರ್ಯ ಅವರು ಕೂಡ ಅಗ್ನಿಸಾಕ್ಷಿ ಸೀರಿಯಲ್ ಮೂಲಕ ಅತಿ ಹೆಚ್ಚು ಜನಪ್ರಿಯತೆಯನ್ನು ಕೂಡ ಹೊಂದಿರ್ತಾರೆ. ಇದು ಅಲ್ಲದೆ ಕೂಡ ಈ ಒಂದು ಸೀರಿಯಲ್ನಲ್ಲಿ ಇನ್ನೂ ಹೆಚ್ಚು ಜನಪ್ರಿಯತೆ ಹೊಂದಿರುವಂಥ ನಾಯಕ ಆಗಿರ್ಬೋದು, ನಾಯಕಿ ಆಗಿರ್ಬೋದು, ಇವರು ಎಲ್ಲರೂ ಕೂಡ ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಮುಖಾಂತರ ಚಿನ್ನು ಅನ್ನೋ ಒಂದು ಪಾತ್ರ ನಿರ್ವಹಿಸಿದಂಥ ಕವಿತಾ ಗೌಡ ಅವರು ಕೂಡ ಇದರಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಕೂಡ ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಪ್ರೋಮೋದಲ್ಲಿ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ದಾರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನಟಿ ಕವಿತಾ ಗೌಡ ಅವರು. ಈ ಕಡೆ ಮೋಕ್ಷಿತಾ ಪೈ ಅವರು ಮನೆಯಲ್ಲಿ ಕಾರ್ಯನಿರ್ವಹಿಸುವಂಥ ಪಾತ್ರ ಅಂತ ಅಂದರೆ ತುಂಬಾ ಇನ್ನೋಸೆಂಟ್ ಆಗಿರ್ತಾರೆ. ಬಟ್ ಅವರು ಹೊರಗಡೆ ಏನೇ ಒಂದು ತೊಂದರೆ ಆಗಿರ್ಬೋದು, ಹಾಗೆ ಯಾರೇ ಒಂದು ಕಷ್ಟದಲ್ಲಿದ್ರೂ ಕೂಡ ತುಂಬಾ ರಗಡ್ಡಾಗಿ ಬಂದು ಎಂಟ್ರಿ ಕೊಟ್ಟರು ಎಲ್ಲ ಒಂದು ಸಮಸ್ಯೆನೂ ಕೂಡ ಬಗೆಹರಿಸ್ತಾರೆ ಅಂತಲೇ ಕೂಡ ಹೇಳ್ಬೋದು. ಆದರೆ ಈ ಒಂದು ಜಗದ್ದಾತ್ರಿ ಸೀರಿಯಲ್ ಬರೋ ಒಂದು ಮುನ್ಸೂಚನೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಯಾವಾಗ ಅಂತ ಇನ್ನೂ ಕೂಡ ಅನೌನ್ಸ್ಮೆಂಟ್ ಆಗಿಲ್ಲ, ಡೇಟ್ ಕೂಡ ಕೊಟ್ಟಿಲ್ಲ. ಬಟ್ ಇವಾಗ ಯಾವ ಒಂದು ಸೀರಿಯಲ್ಲು ಅಂತ್ಯವಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಕೂಡ ಎಲ್ಲರಲ್ಲೂ ಕೂಡ ಮೂಡಿಸ್ತಾ ಇದೆ. ಬಟ್ ಇವಾಗ ಅತಿ ಹೆಚ್ಚು ಜನಪ್ರಿಯತೆಗೊಂಡಿರೋ ಒಂದು ಸೀರಿಯಲ್ ಅಂತ ಅಂದರೆ ಅದು ಅಲ್ಲದೆ ಕೂಡ ನಂಬರ್ 1 TRP ಅನ್ನು ಕೂಡ ಗಿಟ್ಟಿಸ್ಕೊಂಡಿರುವಂಥ ಸೀರಿಯಲ್ ಅಂತ ಅಂದರೆ ಅಮೃತಧಾರೆ ಸೀರಿಯಲ್ನಲ್ಲಿ ಶಕುಂತಲಾ ದೇವಿ ಅವರು ಕೂಡ ವಿಲನ್ ಪಾರ್ಟ್ ಕೂಡ ಮಾಡಿರ್ತಾರೆ. ಬಟ್ ಶಕುಂತಲಾ ದೇವಿ ಅವರು ಕೂಡ ಎಲ್ಲ ತಪ್ಪುಗಳನ್ನು ಕೂಡ ಒಪ್ಕೊಂಡು ಗೌತಮ್ ಅವ್ರ ಜೊತೆ ಒಂದಾಗಿರ್ತಾರೆ. ಆದರೆ ಇವಾಗ ಅದರಲ್ಲೂ ಕೂಡ ಒಂದು ಡಿಫ್ರೆಂಟಾಗಿ ಕೂಡ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಏಕೆ ಅಂತಂದರೆ ಶಕುಂತಲಾ ದೇವಿ ಅವರು ಗೌತಮ್ ಮನೆಯಲ್ಲಿ ನಡೆದಂಥ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಕೂಡ ಅವರೇ ಖುದ್ದಾಗಿ ನಿಂತು ಕೇಕ್ನಲ್ಲಿ ಬಾಂಬ್ ಇಟ್ಟು ಮನೆಯನ್ನು ಧ್ವಂಸ ಮಾಡೋದಕ್ಕೆ ಅಂತ ಹೊರಟಿರ್ತಾರೆ. ಇದನ್ನೆಲ್ಲನೂ ಕೂಡ ನೋಡ್ತಾ ಇದ್ದಾರೆ. ಮತ್ತು ಅಮೃತಧಾರೆ ಸೀರಿಯಲ್ನು ಮತ್ತೆ ಮುಂದುವರಿಸೋ ಒಂದು ಚಾನ್ಸ್ ಕೂಡ ಇದೆ ಅಂತಲೇ ಕೂಡ ಎಲ್ಲರಲ್ಲೂ ಕೂಡ ತುಂಬ ಕನ್ಫ್ಯೂಷನ್ ಕೂಡ ಆಗ್ತಾ ಇದೆ. ಅದೇ ರೀತಿ ಬ್ರಹ್ಮಗಂಟು ಸೀರಿಯಲ್ ಕೂಡ ಅತಿ ಹೆಚ್ಚು TRP ಅನ್ನು ಕೂಡ ಗಿಟ್ಟಿಸ್ಕೊಂಡಿರೋವಂಥ ಒಂದು ಸೀರಿಯಲ್ ಅಂತ ಅಂದರೆ ತಪ್ಪಾಗೋದಿಲ್ಲ. ಬಟ್ ಬ್ರಹ್ಮಗಂಟು ಸೀರಿಯಲ್ನಲ್ಲಿ ದೀಪಾ ಹಾಗೆ ದಿಶಾ ಒಬ್ಬರು ಅನ್ನೋ ಒಂದು ಸತ್ಯ ಕೂಡ ಗೊತ್ತಾಗ್ತಾ ಇದೆ. ಚಿರು ಅವ್ರಿಗೆ ನನ್ನ ಹೆಂಡತಿ ಬದುಕಿದ್ದಾರೆ ಅನ್ನೋ ಒಂದು ಸತ್ಯ ಕೂಡ ಗೊತ್ತಾಗ್ತಾ ಇದೆ. ಇದರಿಂದ ಎಲ್ಲರಿಗೂ ಕೂಡ ಒಂದು ಕನ್ಫ್ಯೂಷನ್ ಕೂಡ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಸೌಂದರ್ಯ ಅವರು ತುಂಬಾ ಕೆಟ್ಟು ಕೆಲಸಗಳನ್ನ ಕೂಡ ಮಾಡಿರ್ತಾರೆ. ಸೌಂದರ್ಯ ಅವರ ನಿಜವಾದ ಮುಖವಾಡ ಕೂಡ ಬಯಲಿಗೆ ಬರೋ ಅಂಥ ಒಂದು ಪ್ರೊಮೋ ಬಿಡುಗಡೆ ಆಗಿದೆ ಅಂತ ಹೇಳ್ಬೋದು. ಇದನ್ನು ನೋಡ್ತಾ ಇದ್ದರೆ ಪ್ರೇಕ್ಷಕರಲ್ಲಿ ಮತ್ತೆ ಕ್ಯೂರಿಯಾಸಿಟಿ ಕೂಡ ಬಿಲ್ಡ್ ಆಗ್ತಾ ಇದೆ. ಈ ಎರಡು ಸೀರಿಯಲ್ನಲ್ಲಿ ಯಾವ ಒಂದು ಸೀರಿಯಲ್ ಎಂಡ್ ಆಗುತ್ತೆ, ಹಾಗೆ ಯಾವ ಸೀರಿಯಲ್ ತುಂಬಾ ಇಷ್ಟಪಡ್ತಿರ್ತಾರೋ ಆ ಒಂದು ಸೀರಿಯಲ್ ಎಂಡ್ ಆದರೆ ತುಂಬಾ ಒಂದು ನೋವನ್ನು ಕೂಡ ಉಂಟು ಮಾಡ್ಕೊತಾರೆ. ಆದರೆ ಈ ಜಗದ್ದಾತ್ರಿ ಸೀರಿಯಲ್ ಒಂದು ಬರ್ತಾ ಇರೋದ್ರಿಂದ ಎಲ್ಲ ಒಂದು ಪ್ರೇಕ್ಷಕರಿಗೂ ಕೂಡ ಮನೋರಂಜನೆ ಸಿಗುತ್ತೆ ಅಂತ ಒಂದು ನಂಬಿಕೆ ಕೂಡ ಇದೆ. ಯಾಕೆ ಅಂತಂದರೆ ಪ್ರೋಮೋ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತುಂಬಾ ಇಷ್ಟಪಡುವಂಥ ಪ್ರೋಮೋ ಕೂಡ ಆಗಿದೆ. ಮೋಕ್ಷಿತಾ ಪೈ ಅವರು ತುಂಬಾ ಚೆನ್ನಾಗಿ ಆ್ಯಕ್ಟ್ ಕೂಡ ಮಾಡಿದ್ದಾರೆ. ಹಾಗೆ ಅವ್ರ ಕಾಂಬಿನೇಷನ್ ಆಗಿ ಆ ಒಂದು ವಿಜಯ್ ಸೂರ್ಯ ಅವರು ಇರೋದ್ರಿಂದ ಎಲ್ಲರಿಗೂ ಕೂಡ ಖುಷಿ ಪಡಿಸ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇರ್ತಾ ಇದೆ ಅಂತಲೇ ಹೇಳ್ಬೋದು. ಬಟ್ ಇವಾಗ ಅಮೃತಧಾರೆ ಸೀರಿಯಲ್ ಹಾಗೆ ಬ್ರಹ್ಮಗಂಟು ಸೀರಿಯಲ್ ಆಗಿರ್ಬೋದು, ಈ ಎರಡು ಸೀರಿಯಲ್ನಲ್ಲೂ ಕೂಡ ಯಾವ ಒಂದು ಸೀರಿಯಲ್ ಮುಕ್ತಾಯ ಆಗುತ್ತೆ ಅನ್ನೋದು ಎಲ್ಲರಲ್ಲೂ ಕೂಡ ತುಂಬಾ ಒಂದು ಅಚ್ಚರಿಯನ್ನು ಉಂಟು ಮಾಡುತ್ತಿದೆ ಅಂತಲೇ ಹೇಳ್ಬೋದು. ಅಥವಾ ಬ್ರಹ್ಮಗಂಟು ಹಾಗೆ ಅಮೃತಧಾರೆ ಸೀರಿಯಲ್ಲು ಈ ಎರಡೂ ಸೀರಿಯಲ್ ಕೂಡ ಮುಂದುವರಿಸ್ಕೊಂಡು ಮತ್ತೆ ಯಾವುದಾದ್ರೂ ಒಂದು ಸೀರಿಯಲ್ನ ಅಂತ್ಯ ಮಾಡ್ಬೋದು ಅಂತ ಮುಂದೆ ನೋಡಬೇಕಾಗಿದೆ. ಹಾಗೆ ನೀವು ಈ ಒಂದು ವಿಡಿಯೋನ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಟ್ಟು, ಹಾಗೆ ಇನ್ನೂ ಕೂಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.